ಬಿಎಂಆರ್ಸಿಎಲ್ ಹಾಗೂ ಕೆಎಂಎಫ್ ಮತ್ತೊಮ್ಮೆ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಕನ್ನಡದ ಅಸ್ಮಿತೆ ನಂದಿನಿ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಎಂಬ ಪ್ರಶ್ನೆ ಮೂಡಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಜನಪ್ರಿಯ ಡೈರಿ ಕಂಪನಿ ಅಮೂಲ್ ಮಳಿಗೆ ತೆರೆಯಲು ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ನಗರದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಕ್ಸ್ ಮಳಿಗೆ ತೆರೆಯಲು ಒಪ್ಪಂದ ನಡೆದಿದೆ. ಟೆಂಡರ್ ಹಾಕದೆ ಕೆಎಂಎಫ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಎಂಆರ್ಸಿಎಲ್ ಈ ನಡೆ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಮೆಟ್ರೋ ನಿಲ್ದಾಣಗಳಲ್ಲಿ ಕಿಯೋಕ್ಸ್ ಸ್ಥಾಪನೆಗೆ ಕೆಎಂಎಫ್ ಟೆಂಡರ್ ಹಾಕಿಲ್ಲ ಅನ್ನೋ ವಿಚಾರ ಇದೀಗ ಬಯಲಾಗಿದೆ. ಡಿಸಿಎಂ ಹೇಳೋವರೆಗೂ ನಂದಿನಿ ಟೆಂಡರ್ ಹಾಕಿರಲಿಲ್ವಂತೆ. ಕಳೆದ ಚುನಾವಣೆ ವೇಳೆ ನಂದಿನಿ ಅಸ್ಮಿತೆ ಅತಿ ದೊಡ್ಡ ವಿಚಾರವಾಗಿತ್ತು. ನಂದಿನಿ ಪರ ಕಾಂಗ್ರೆಸ್ ಕ್ಯಾಂಪೇನ್ ಕೂಡ ಮಾಡಿತ್ತು. ಆದ್ರೆ ಈಗ ನಮ್ಮ ಮೆಟ್ರೋ ಗ್ಲೋಬಲ್ ಟೆಂಡರ್ ಕರೆದಿದ್ರೂ ಕೂಡ ಟೆಂಡರ್ ಹಾಕದೆ ಕೆಎಂಎಫ್ ನಿರ್ಲಕ್ಷ್ಯ ವಹಿಸಿದೆ ಎನ್ನಲಾಗ್ತಾ ಇದೆ. ಇನ್ನು ಅಮೂಲ್ಗೆ ಅವಕಾಶವನ್ನ ನೀಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೆಎಂಎಫ್ನವರು ಟೆಂಡರ್ಗೆ ಅರ್ಜಿಯನ್ನೇ ಹಾಕಿಲ್ಲ. ಅಮೂಲ್ನವರದ್ದು ಗ್ಲೋಬಲ್ ಟೆಂಡರ್. 2 ಕಡೆ ಅಮೂಲ್ನ ಮಳಿಗೆ ಓಪನ್ ಆಗಿದೆ, ಮುಚ್ಚಿಸೋಕೆ ಆಗಲ್ಲ. 8 ಕಡೆ ಕೆಎಂಎಫ್ಗೆ ಅರ್ಜಿ ಹಾಕಲು ಹೇಳಿದ್ದೇನೆ. ಟೆಂಡರ್ಗೆ ಈಗಲಾದ್ರೂ ಅರ್ಜಿ ಹಾಕಿ ಎಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ಗೊಬ್ಬರ ಮಾರಾಟ ದಂಧೆ ಎಗ್ಗಿಲ್ಲದೆ ಸಾಗಿದೆ. ಜಿಲ್ಲೆಯಲ್ಲಿ ಡಿಎಪಿ ಗೊಬ್ಬರ ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕೃಷಿ ಇಲಾಖೆ ಜಾಗೃತ ದಳದಿಂದ ದಾಳಿ ನಡೆಸಿ ಕೆರೂರು ಪಟ್ಟಣದಲ್ಲಿ ಟಾಟಾ ಪಂಚ್ನಲ್ಲಿ ಸಾಗ್ತಾ ಇದ್ದಂತಹ 10 ಕ್ವಿಂಟಾಲ್ ನಕಲಿ ಡಿಎಪಿ ಗೊಬ್ಬರವನ್ನು ಜಪ್ತಿ ಮಾಡಲಾಗಿದೆ. ನಕಲಿ ಗೊಬ್ಬರ ಸಾಗಿಸ್ತಾ ಇದ್ದ ವ್ಯಕ್ತಿಯನ್ನ ಕೆರೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 20 ದಿನದಲ್ಲಿ 3 ಎಫ್ಐಆರ್ ದಾಖಲಾಗಿದ್ದು ಒಟ್ಟು 189 ಕ್ವಿಂಟಾಲ್ ನಕಲಿ ಗೊಬ್ಬರ ಜಪ್ತಿ ಮಾಡಲಾಗಿದೆ. ಮಂಡ್ಯದಲ್ಲಿ ತಮಿಳು ಸ್ಲಂ ನಿವಾಸಿಗಳಿಗೆ ಕಟ್ಟಿದಂತಹ ಮನೆಗಳಿಗೆ ಮುಸ್ಲಿಮರು ನುಗ್ಗಿದ್ದು ಇದು ನಮ್ಮದೇ ಮನೆ ಅಂತಿದ್ದಾರೆ. ಮಂಡ್ಯದ ಕೆರೆ ಅಂಗಳದಲ್ಲಿ ಈ ಘಟನೆ ನಡೆದಿದೆ. ಸ್ಲಂ ನಿವಾಸಿಗಳಿಗಾಗಿ 27 ಕೋಟಿ ವೆಚ್ಚದಲ್ಲಿ 576 ಮನೆಗಳನ್ನು ನಿರ್ಮಿಸಲಾಗಿತ್ತು. ಸ್ಲಂ ನಿವಾಸಿಗಳು ಸ್ಥಳಾಂತರಗೊಳ್ಳದ ಹಿನ್ನೆಲೆಯಲ್ಲಿ ಮನೆಗಳು ಪಾಳು ಬಿದ್ದಿದ್ವು. ಈಗ ಪಾಳು ಬಿದ್ದಿದ್ದ ಮನೆಗಳಿಗೆ ಲಾರಿಗಳ ಮೂಲಕ ತಂಡೋಪತಂಡವಾಗಿ ಬಂದು ಮುಸ್ಲಿಮರು ಸೇರ್ಕೊಂಡಿದ್ದಾರೆ. ನಮಗೆ ಮನೆ ಇಲ್ಲ, ಹೀಗಾಗಿ ಖಾಲಿ ಇರುವ ಮನೆ ಜಾಗ ನಾವು ಹಿಡಿದುಕೊಂಡಿದ್ದೇವೆ ಅಂತಿದ್ದಾರೆ. ಆದರೆ ಎಸಿ ಬಂದು ಮಾತನಾಡಿ ಎಲ್ಲರನ್ನೂ ಮನೆಗಳಿಂದ ಖಾಲಿ ಮಾಡಿಸಿದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ. ನಂಜನಗೂಡು ತಾಲೂಕಿನ ಹರಗನಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕೊಠಡಿಗಳೇ ಇಲ್ಲ. 1ರಿಂದ 5ನೇ ತರಗತಿವರೆಗೆ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಒಂದೇ ಒಂದು ಕೊಠಡಿ ಇದೆ. ಇನ್ನು ಹೆಚ್ಚುವರಿ ಕೊಠಡಿಯನ್ನ ನಿರ್ಮಾಣ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಶಾಲೆಯಲ್ಲಿನ ಅವ್ಯವಸ್ಥೆಯಿಂದ ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕುಂಠಿತವಾಗ್ತಾ ಇದೆ. ಖಾಸಗಿ ಶಾಲೆಯಲ್ಲಿ ದಾಖಲಾಗಿದ್ದ ಮಕ್ಕಳನ್ನ ಯಾವುದೇ ಮಾಹಿತಿ ನೀಡದೆ ಬಿಬಿಎಂಪಿ ಶಾಲೆಗೆ ದಾಖಲಿಸಿದ್ದಾರೆ ಅಂತ ಆರೋಪಿಸಿ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ವಸಂತನಗರದ ಖಾಸಗಿ ಶಾಲೆ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಆರ್ಟಿ ನಗರ ವಿದ್ಯಾರ್ಥಿನಿಯೊಬ್ಬರು 4ನೇ ತರಗತಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ರು. ಕಳೆದ ವರ್ಷ ಎಸ್ಎಸ್ಎಲ್ಸಿಗೆ ಸೇರಿದ್ದು. ಈ ವೇಳೆ ಶಾಲೆಯವರು ಸುಮಾರು 9 ಮಂದಿಯನ್ನ ಫ್ರೇಜರ್ ಟೌನ್ ಬಿಬಿಎಂಪಿ ಶಾಲೆಯಲ್ಲಿ ಪರೀಕ್ಷೆಗೆ ಕೂರಿಸಿದ್ರಂತೆ. ಬಳಿಕ ರಿಸಲ್ಟ್ ಬಂದಾಗ ವಿದ್ಯಾರ್ಥಿಗಳು ಇಂಟರ್ನಲ್ ಮಾರ್ಕ್ಸ್ ಇಲ್ಲದೆ ಫೇಲ್ ಆಗಿದ್ದರಂತೆ. ಇದನ್ನ ಕೇಳಿದ್ದಕ್ಕೆ ನಿಮ್ಮ ಮಕ್ಕಳು ಇಲ್ಲಿ ದಾಖಲಾಗಿಲ್ಲ ಅಂತ ಉತ್ತರ ಕೊಟ್ಟಿದ್ದರು ಎನ್ನಲಾಗಿದೆ. ಈ ಬಗ್ಗೆ ಓರ್ವ ವಿದ್ಯಾರ್ಥಿನಿ ಹೈಗ್ರೌಂಡ್ಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಖಾಸಗಿ ಶಾಲೆ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಕಲಿ ಖಾತೆ ಸೃಷ್ಟಿಸಿ ವಿಡಿಯೋ ಕಾಲ್ ಮಾಡಿ ನಗ್ನವಾಗುವಂತೆ ಮಹಿಳೆಯರಿಗೆ ಟಾರ್ಚರ್ ಕೊಡ್ತಾ ಇದ್ದ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿಯ ಸಂಡೂರಿನಲ್ಲಿ ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್ ನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದು ಶುಭಂ ಫೇಸ್ಬುಕ್, ಇನ್ಸ್ಟಾ ನಕಲಿ ಖಾತೆಯನ್ನ ಸೃಷ್ಟಿಸಿ ಜಾಲತಾಣದಲ್ಲಿ ಅಶ್ಲೀಲ ಪೋಸ್ಟ್ ಮಾಡ್ತಾ ಇದ್ದ. ಅಲ್ಲದೆ ಮಹಿಳೆಯರ ಜೊತೆ ಮಾತನಾಡಿದಂತಹ ನಗ್ನ ಚಿತ್ರಗಳನ್ನು ಇಟ್ಕೊಂಡಿದ್ದ. ಸದ್ಯ ವಿದ್ಯಾರ್ಥಿನಿಯೊಬ್ಬಳು ದೂರು ನೀಡ್ತಾ ಇದ್ದಂತೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮೊಬೈಲ್ ಪರಿಶೀಲನೆ ನಡೆಸಿದಾಗ 13,500 ಮಹಿಳೆಯರ ಚಿತ್ರ ಇಟ್ಕೊಂಡಿರೋದು ಗೊತ್ತಾಗಿದೆ. 3 ಮಕ್ಕಳೊಂದಿಗೆ ಕೃಷಿ ಹೊಂಡಕ್ಕೆ ಬಿದ್ದು ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ದಮ್ಮೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಕ್ಕಳಾದ ಅಭಿಜ್ಞಾ, ಅವನಿ ಮತ್ತು ಆರಾಧ್ಯ ಜೊತೆ ತಾಯಿ ಸಿದ್ದವ್ವ ಸೂಸೈಡ್ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹೊಸೂರ್ ಗ್ರಾಮದ ಸಿದ್ದವ್ವಳನ್ನ ಅದೇ ಗ್ರಾಮದ ಸಂಜಯ್ಗೆ ಮದುವೆ ಮಾಡಿಕೊಟ್ಟಿದ್ರು. ಕುರಿಗಳೊಂದಿಗೆ ದಮ್ಮೂರು ಗ್ರಾಮದಲ್ಲಿ ಹಲವು ದಿನಗಳಿಂದ ಬೀಡು ಬಿಟ್ಟಿತ್ತು. ಆದರೆ ಕೌಟುಂಬಿಕ ಕಲಹದ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ.
ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿ ಗುಣಮಟ್ಟದ ಊಟ ಕೊಡ್ತಾ ಇಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಅಂತ ವಾರ್ಡನ್ ದಿನನಿತ್ಯ ಬರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲೆಯ ಎಲ್ಲ ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ ಕೊಡೋದರ ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಎಸ್ಎಫ್ಐ ಸಂಘಟನೆ ಆಗ್ರಹಿಸಿದೆ. ಉಡುಪಿಯ ಬಾಲಕೃಷ್ಣ ಪೂಜಾರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಕಳೆದ ವರ್ಷ ಅಕ್ಟೋಬರ್ 20ರಂದು ಉಡುಪಿಯ ಮರ್ಣೆ ಗ್ರಾಮದ ಅಜೇಕಾರಿನ ದೆಪ್ಪುತ್ತೆ ಎಂಬಲ್ಲಿ ನಡೆದಿದ್ದಂತಹ ಬಾಲಕೃಷ್ಣ ಪೂಜಾರಿ ಕೊಲೆಗೆ ಈಗ ಅಂತ್ಯ ಸಿಕ್ಕಿರುವಂಥದ್ದು. ಮೃತನ ಪತ್ನಿ ಪ್ರತಿಮಾ ಮತ್ತು ಆಕೆಯ ಪ್ರಿಯಕರ ದಿಲೀಪ್ ಹೆಗಡೆ ಸೇರಿ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪದಡಿ ಅಕ್ಟೋಬರ್ 25ರಂದು ಅಜೇಕಾರು ಪೊಲೀಸರು ಇಬ್ಬರನ್ನ ಬಂಧಿಸಿದ್ರು. ತನಿಖೆ ವೇಳೆ ಸಾಕ್ಷ್ಯಾಧಾರ ಸಂಗ್ರಹಿಸಿ ಪೊಲೀಸರು ಆರೋಪ ಪತ್ರವನ್ನು ಸಲ್ಲಿಸಿದ್ರು. ಇದೀಗ ರಾಜ್ಯ ಹೈಕೋರ್ಟ್ ಪ್ರಕರಣದ ಪರಿಶೀಲನೆಯ ನಂತರ ಪ್ರತಿಮಾಳಿಗೆ ನಿಗದಿತ ಷರತ್ತುಗಳೊಂದಿಗೆ ಜಾಮೀನು ನೀಡಿದೆ. ಕೆಲ ತಿಂಗಳ ಹಿಂದೆ ಪ್ರಿಯಕರ ದಿಲೀಪ್ ಹೆಗ್ಡೆಗೂ ಕೂಡ ಜಾಮೀನು ಸಿಕ್ಕಿತ್ತು. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ಯುವಕನೋರ್ವ ಮೊಬೈಲ್ ಟವರ್ ಏರಿ ಹುಚ್ಚಾಟ ಮಾಡಿದ್ದಾನೆ. 25 ವರ್ಷದ ಶ್ರೀಶೈಲ ರಾಮತೀರ್ಥ ಎಂಬಾತ ಕುಡಿದ ಅಮಲಿನಲ್ಲಿ ಟವರ್ ಏರಿ ಮದುವೆ ಮಾಡಿ ಅಂತ ಹುಚ್ಚಾಟ ಮಾಡಿದ್ದಾನೆ. ಬಳಿಕ ಸ್ಥಳಕ್ಕೆ ತಿಕೋಟಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಯುವಕನ ಮನವೊಲಿಸಿ ಟವರ್ ಮೇಲಿಂದ ಕೆಳಗಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಮರಳು ಮಾಫಿಯಾ ದಂಧೆಕೋರರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಅನಧಿಕೃತ ಮರಳು ಅಡ್ಡೆಗಳ ಮೇಲೆ ಗಣಿ ಭೂ ವಿಜ್ಞಾನ ಅಧಿಕಾರಿಗಳು, ಪರಿಸರ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ಮರಳು ಫಿಲ್ಟರ್ ಮಾಡಲು ಹಾಕಿದಂತಹ 10ಕ್ಕೂ ಹೆಚ್ಚು ಬೋಟ್ಗಳು ಕಿತ್ತು ಮುರಿದು ಹಾಕಿದ್ದು ಶೆಡ್ಗಳನ್ನು ನೆಲಸಮ ಮಾಡಲಾಗಿದೆ. ಗಿಡಗಳ ಮಧ್ಯೆ ಮುಚ್ಚಿಟ್ಟಿದ್ದ ಬೋಟ್ಗಳನ್ನು ಹುಡುಕಿ ಮುರಿದು ಹಾಕಿದ್ದಾರೆ. ನಾಳೆ ಬೆಂಗಳೂರು ನಗರದ ಬಿಜಿಎಸ್ ಎಂಸಿಎಚ್ ಆವರಣದಲ್ಲಿ ಆದಿಚುಂಚನಗಿರಿ ವಿವಿ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ನಡೆಯಲಿದೆ. ಕಾರ್ಯಕ್ರಮವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವಂತಹ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಕೋಟ್ನ ಹರ್ಷ ವಿದ್ಯಾಮಂದಿರದ ಜಗದ್ಗುರು ಸ್ವಾಮಿ ಪರಮಾನಂದನಾಥ ಸ್ವಾಮೀಜಿ, ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಭಾಗಿಯಾಗಲಿದ್ದಾರೆ. ಅಮಿತ್ ಶಾ ವಿವಿ ಕ್ಯಾಂಪೇನ್ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾಕ್ಟರ್ ಎಂಎ ಶೇಖರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗಿದೆ. ಕಳೆದ 34 ದಿನಗಳ ಅವಧಿಯಲ್ಲಿ 2,65,00,000 ರೂಪಾಯಿ ಕಾಣಿಕೆ ಹಣ ಸಂಗ್ರಹಿಸಲಾಗಿದೆ. ನಗದು ಜೊತೆಗೆ 58 ಗ್ರಾಂ ಚಿನ್ನ, 2 ಕೆಜಿ 70 ಗ್ರಾಂ ಬೆಳ್ಳಿಯನ್ನು ಭಕ್ತರು ಸಮರ್ಪಿಸಿದ್ದಾರೆ. ಮಹದೇಶ್ವರನ ಹುಂಡಿಗೆ ಭಕ್ತರು 2,000 ಮುಖಬೆಲೆಯ 36 ನೋಟುಗಳು ಮತ್ತು 15 ವಿದೇಶಿ ನೋಟುಗಳು ಸಹ ಕಾಣಿಕೆಯಾಗಿ ಹಾಕಿದ್ದಾರೆ. ನಟಿ ರಚಿತಾ ರಾಮ್ ವಿರುದ್ಧ ಸಂಜು ವೆಡ್ಸ್ ಗೀತಾ 2 ಚಿತ್ರತಂಡ ತಿರುಗಿ ಬಿದ್ದಿರುವುದು ಗೊತ್ತೇ ಇದೆ. ಇದೀಗ ಆಕೆಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಸಿನಿಮಾ ಮಾಡುವುದಾಗಿ ಹೇಳಿ ಅಡ್ವಾನ್ಸ್ ಪಡೆದು ರಚಿತಾ ವಾಪಸ್ ಕೊಟ್ಟಿಲ್ಲ ಅಂತ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಆರೋಪಿಸಿದ್ದಾರೆ. ಉಪ್ಪಿ ರುಪಿ ಚಿತ್ರದಲ್ಲಿ ನಟಿಸಲು 13 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರು. ಸಿನಿಮಾ ನಿಂತು ಹೋಯಿತು, ಆದ್ರೆ ಹಣ ವಾಪಸ್ ಕೊಡ್ತಾ ಇಲ್ಲ ಅಂತ ನಿರ್ಮಾಪಕಿ ವಾಣಿಜ್ಯ ಮಂಡಳಿ ಮೆಟ್ಟಿಲೇರಿದ್ದಾರೆ. ಕೆ ಮಾದೇಶ್ ನಿರ್ದೇಶನದಲ್ಲಿ 2 ವರ್ಷಗಳ ಹಿಂದೆ ಉಪ್ಪಿ ರುಪಿ ಸಿನಿಮಾ ಶುರುವಾಗಿತ್ತು. ಶಿವರಾಜ್ ಕುಮಾರ್ ಟುವಿ ಟುವಿ ಎಂದು ಹಾಡುತ್ತಾ ತೆರೆಯ ಮೇಲೆ ಮೊದಲ ಬಾರಿಗೆ ಕುಣಿದು ಇಂದಿಗೆ 40 ವರ್ಷ. 1986 ಜೂನ್ 19ರಂದು ಆನಂದ್ ಸಿನಿಮಾ ನಾಯಕನಾಗಿ ಕಾಲಿಟ್ಟರು ಶಿವರಾಜ್ ಕುಮಾರ್. ಇನ್ನು ರಥಸಪ್ತಮಿ, ಮನಮೆಚ್ಚಿದ ಹುಡುಗಿಯಂತಹ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟು ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡಿದ್ರು. ಓಂ, ಜನುಮದ ಜೋಡಿ, ಜೋಗಿಯಂತಹ ಹಿಟ್ ಕೊಟ್ಟಿರುವಂತಹ ಶಿವರಾಜ್ ಕುಮಾರ್ ಇದೀಗ 40 ವರ್ಷಗಳನ್ನ ಪೂರೈಸಿದ್ದಾರೆ.